ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ತಾ ಭಾರತ. ಹಾಗೆ ನೋಡಿದರೆ ಬಾಂಗ್ಲಾದೇಶ ಭಾರತದ ಸೆರಗಿನ ಪಕ್ಕದಲ್ಲೇ ಇದ್ದ ಹಾಗಿದೆ. ಭಾರತ ಮಾತೆ ಅಂದ್ಕೊಂಡ್ರೆ ಬಾಂಗ್ಲಾದೇಶ ಭಾರತ ಮಾತೆಯ ಸೆರಗೇನಿದೆ ಅದರ ಪಕ್ಕದಲ್ಲಿರುವಂತಹ ರಾಷ್ಟ್ರ. ಹೀಗೆ ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಒಂದು ವಿಚಿತ್ರಕಾರಿ ಪರಿಸ್ಥಿತಿ ಏನಿದೆ, ಇದು ಭಾರತದ ಮೇಲೆ ಆಗುವಂತಹ ಪರಿಣಾಮಗಳನ್ನು ಬಹಳಷ್ಟನ್ನು ತೋರಿಸುತ್ತೆ. ಕೆಲವೇ ದಿನಗಳಲ್ಲಿ ಪಕ್ಕದ ಪಾಕಿಸ್ತಾನ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಕೆಳಗಡೆ ಇರುವಂಥ ಶ್ರೀಲಂಕಾ ವರ್ಷಗಳ ಹಿಂದೆ ಇದೇ ಪರಿಸ್ಥಿತಿಯನ್ನು ಎದುರಿಸಿತ್ತು. ಇನ್ನು ಆ ಕಡೆ ಇರುವಂತಹ ಚೈನಾ ಯಾವಾಗ ಬೇಕಾದರೂ ಕುಸಿಬಹುದು, ಯಾವಾಗ ಬೇಕಾದರೂ ಭಾರತದ ಮೇಲೆ ಮುಗಿ ಬೀಳಬಹುದು. ಈ ಭಾರತದ ಸುತ್ತಮುತ್ತ ಇರುವಂಥ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಏನಿದೆ, ಈ ದೇಶಗಳಲ್ಲಿ ಈ ಮಯನ್ಮಾರ್, ಟಿಬೆಟ್, ನೇಪಾಳ ಇವೆಲ್ಲ ಚೆನ್ನಾಗಿವೆ, ಇಲ್ಲಿ ಸಮಸ್ಯೆ ಇಲ್ಲ ಅನ್ನೋದೊಂದು ಬಿಟ್ಟರೆ ನೇಪಾಳದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳು ಇರುತ್ತೆ. ಆದರೆ ಈ ಭಾರತಕ್ಕೆ ಯಾವ್ಯಾವೆಲ್ಲ ರಾಷ್ಟ್ರಗಳು ತುಂಬ ಆಯಕಟ್ಟಿನ ಸ್ಥಳದಲ್ಲಿದ್ದಾವೋ ಆ ರಾಷ್ಟ್ರಗಳು ಸಂಕಷ್ಟದಲ್ಲಿದ್ದಾಗ ಭಾರತಕ್ಕೆ ಸಮಸ್ಯೆ ಹೆಚ್ಚಾಗುವ ಲಕ್ಷಣ ಇದೆ. ಭಾರತಕ್ಕೆ ಈಗ ಅಂದಾಜು 1 ಕೋಟಿಯಷ್ಟು ಜನ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಈ ಬಾಂಗ್ಲಾದೇಶಿ ಹಿಂದೂಗಳೇನಿದ್ದಾರೆ ಅವರು ನಮಗೆ ಭಾರತಕ್ಕೆ ಅವಕಾಶ ಕೊಡಿ ಬರೋದಕ್ಕೆ ಅನ್ನುವ ಮಟ್ಟಿಗೆ ಅಲ್ಲಿಂದ ಬೇಸತ್ತಿದ್ದಾರೆ. ಈಗಾಗಲೇ ಬಾಂಗ್ಲಾದೇಶ್ ಜನಸಂಖ್ಯೆ ಏನಿತ್ತೋ 1971ರಲ್ಲಿ ಬಾಂಗ್ಲಾ ವಿಮೋಚನೆಯಾದಾಗ 22% ಇದ್ದ ಹಿಂದೂಗಳು ಈಗ 8% ಇಳಿದಿದ್ದಾರೆ ಅಂತ ಹೇಳಿದರೆ ಅಲ್ಲಿ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ, ದೇವಸ್ಥಾನಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಈಗ ಈ ಶೇಖ್ ಹಸೀನಾ ದೇಶ ಬಿಟ್ಟು ಪಲಾಯನ ಮಾಡಿದ ನಂತರ ಅಲ್ಲಿ ಮತ್ತಷ್ಟು ಹೆಚ್ಚಾಗಿದೆ ಅನ್ನೋದು ಸುದ್ದಿಗಳು. ಇಸ್ಕಾನ್ ದೇಗುಲದ ಮೇಲೆ ದಾಳಿಯಾಗಿದೆ ಅಂತ, ಹಿಂದೂಗಳ ಮೇಲೆ ನಿರಂತರ ದಾಳಿ ಆಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳ ಪಕ್ಕದಲ್ಲೇ ಇರುವಂತಹ, ಬಾಂಗ್ಲಾದೇಶದ ಪಕ್ಕದಲ್ಲೇ ಇರುವಂಥ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ 2 ತಿಂಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ವೆಲ್ಕಮ್, ಬನ್ನಿ, ನಾವು ನಿಮ್ಮನ್ನು ಕರ್ಕೋತೀವಿ ಒಳಗಡೆ ಬಾಂಗ್ಲಾದೇಶಿಯರನ್ನು ಅಂತ. ಇದು TMCಗೆ, ಮಮತಾ ಬ್ಯಾನರ್ಜಿಗೆ ವೋಟ್ ಬ್ಯಾಂಕ್. ಬಾಂಗ್ಲಾದೇಶದ ರೋಹಿಂಗ್ಯಾಗಳು ಹಾಗೆ ಬರುವಂಥವರು ಅವರಿಗೆ ಇಲ್ಲಿನ ಎಲ್ಲ ಫೆಸಿಲಿಟಿಯನ್ನು ಕೊಟ್ಟು ದೇಶದೊಳಗೆ ಕರ್ಕೊಂಡು ಇಲ್ಲಿ ಅವರ ಓಟನ್ನು ಪಡ್ಕೊಳ್ಳೋದಕ್ಕಷ್ಟೇ ಮಾಡ್ತಾರೆ. ಆದರೆ ಅವರು ಮಾಡ್ತಾ ಇರುವಂತಹ ಕುಕೃತ್ಯಗಳು, ಅವರು ಎಸಗುವಂತಹ ಕಿಡಿಗೇಡಿ ಕೆಲಸಗಳಿಂದ ದೇಶಕ್ಕೆ ಧಕ್ಕೆ ಆಗ್ತಾ ಇದೆ, ದೇಶಕ್ಕೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸಿಂಪಲಾಗಿ ಹೇಳೋದಾದರೆ ಭಯೋತ್ಪಾದಕರನ್ನು ಕೂಡ ಈ ಮೂಲಕ ಭಾರತ ಒಳಗೆ ಕರೆಸ್ಕೊಳ್ತಾ ಇದೆ. ಈ ಒಂದು ಸಂದರ್ಭವನ್ನು ಬಳಸ್ಕೊಂಡು, ಈ ಪರಿಸ್ಥಿತಿಯನ್ನು ಬಳಸ್ಕೊಂಡು ಭಾರತ ದೇಶದ ಒಳಗೆ ಬಾಂಗ್ಲಾದೇಶಿಯರು ಲಕ್ಷ ಸಂಖ್ಯೆಯಲ್ಲಿ ಏನಾದರೂ ಎಂಟ್ರಿ ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತಕ್ಕೆ ಕಾರಣ ಆಗಲಿದೆ. ಏನಾದರೂ ಅಲ್ಲಿ ಕಷ್ಟದಲ್ಲಿದ್ದಾರೆ, ಅಲ್ಲಿ ಸಮಸ್ಯೆಯಲ್ಲಿದ್ದಾರೆ ಅಂಥೇಳಿ ಈಗಾಗಲೇ ಬಾಂಗ್ಲಾ ಗಡಿಯಲ್ಲಿ ಯಾವ ರೀತಿ ಭಾರತಕ್ಕೆ ನುಗ್ತಾರೆ ಅನ್ನೋದನ್ನು ಇತ್ತೀಚೆಗೆ ಒಬ್ಬ ಯೂಟ್ಯೂಬರ್ ಹೇಗೆ ಭಾರತದ ಗಡಿಯ ಒಳಗೆ ಬರಬೇಕು ಅನ್ನೋದನ್ನು ತೋರಿಸ್ಕೊಟ್ಟು ವಿವಾದ ಹುಟ್ಟು ಹಾಕಿದರು. ಬಾಂಗ್ಲಾದಿಂದ ಬಂದಂಥವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಎಷ್ಟೋ ಜನ ಭಯೋತ್ಪಾದಕರು ಅಲ್ಲಿಂದ ಇಲ್ಲಿಗೆ ಕನೆಕ್ಟ್ ಇಟ್ಕೊಂಡು ಬೆಂಗಳೂರಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಇಲ್ಲಿ ಬಾಂಬ್ ತಯಾರು ಮಾಡುವ ಮಟ್ಟಿಗೆ ಬಾಂಗ್ಲಾದೇಶ ಆತಂಕ ಉಂಟು ಮಾಡ್ತಾ ಇದೆ ಭಾರತಕ್ಕೆ. ಹೀಗಿರುವಾಗ ಪಕ್ಕದಲ್ಲಿರೋ ಪಾಕಿಸ್ತಾನ ಅದು ಇನ್ನೊಂದು ಬಾಂಬು. ಈ ಬಾಂಬ್ಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಭಾರತ ಬದುಕೋದು ಹೇಗೆ? ಆ ಕಡೆ ಮಾಲ್ಡೀವ್ಸ್ ಇದೆ, ಮಾಲ್ಡೀವ್ಸ್ ಕೂಡ ಭಾರತಕ್ಕೆ ಎದುರು ನಿಂತಿದೆ. ಚೀನಾ ಮಾಲ್ಡೀವ್ಸ್ ಬಾಯಿ ಆಗಿಬಿಟ್ಟು ಭಾರತಕ್ಕೆ ಮಾಲ್ಡೀವ್ಸ್ ಎದುರಾಗಿದೆ. ಆದರೂ ಕೂಡ ಭಾರತದ ಜೊತೆಗೂ ಚೆನ್ನಾಗಿರಬೇಕು ಅನ್ಕೋತಾರೆ. ಭಾರತದಿಂದ ಅದಕ್ಕೆ ಪ್ರವಾಸೋದ್ಯಮದಲ್ಲಿ ದೊಡ್ಡ ಬೆನಿಫಿಟ್ ಇದೆ. ಆ ಕಾರಣಕ್ಕೆ ಭಾರತೀಯರ ಜೊತೆ ಚೆನ್ನಾಗಿರೋ ಪ್ರಯತ್ನ ಮಾಡ್ತಾರೆ. ಆದರೆ ಅಲ್ಲಿ ಮೊಹಮ್ಮದ್ ಮುಯಿಜು ಏನಿದ್ದಾರೆ, ಸೊ ಅವರು ಚೀನಾ ಪರ ನೀತಿನ ಹೊಂದಿದ್ದಾರೆ. ಇದು ಭಾರತದ ಬಗ್ಗೆ ಈಗ ಎಲ್ಲರೂ ಕೂಡ, ಭಾರತೀಯರೆಲ್ಲರೂ ಕೂಡ ನಾವು ಸೇಫ್ ಅಪ್ಪ ಅಂತ ಯೋಚನೆ ಮಾಡೋ ರೀತಿ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿ ಸುಭದ್ರ ಸರ್ಕಾರ ಮಾಡ್ತಾರೆ, ಸಮರ್ಥವಾಗಿ ಭಾರತವನ್ನು ನಿಭಾಯಿಸ್ತಾರೆ ಅಂತ ಜನ ನೆಮ್ಮದಿಯಾಗಿ ಈಗ ಪೋಸ್ಟ್ ಮಾಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಆದರೆ ಎಚ್ಚರಿಕೆಯಿಂದ ಕೂಡ ಇರಬೇಕಾದ ಪರಿಸ್ಥಿತಿ ಇದೆ. ನಾವು ಭಾರತದಲ್ಲಿರೋರು ಎಷ್ಟು
ಪುಣ್ಯವಂತರು, ಎಷ್ಟು ಸೇಫ್ ಆಗಿದೆಯಲ್ವಾ ಭಾರತ, ಇಲ್ಲಿ ಸಮಸ್ಯೆಗಳಿಲ್ಲ, ಇಲ್ಲಿ ಈ ರೀತಿ ಸರ್ಕಾರ ಅಸ್ಥಿರ ಆಗೋದಿಲ್ಲ, ಸೇನೆಯ ಕೈಗೆ ಅಧಿಕಾರ ಹೋಗೋದಿಲ್ಲ. ಹಾಗೇನಾದರೂ ಆದರೆ ಜನ ದಂಗೆ ಎದ್ದರೆ ಯಾವ ಪರಿಸ್ಥಿತಿ ಬರಬಹುದು, ಇದನ್ನು ಈಗ ಚರ್ಚೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ. ಎಲ್ಲೆಲ್ಲೆಲ್ಲ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿದೆಯೋ ಆ ರಾಷ್ಟ್ರಗಳು ನಿಧಾನಕ್ಕೆ, ಅಂದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಿರುವ ರಾಷ್ಟ್ರಗಳಲ್ಲಿ ಗಲಭೆಗಳು ಹೆಚ್ಚಾಗ್ತಾ ಇದೆ. UK ಹೆಚ್ಚು ಗಲಭೆಗಳು ದಿನ, ಅಂದರೆ ನಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪ್ರತಿದಿನ ಅಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡ್ತಾ ಇದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶಿಯರು ಬಂದರೆ ಆ ಜನಸಂಖ್ಯೆ ಈಗಾಗಲೇ ಜಾಸ್ತಿ ಆಗ್ತಾ ಇದೆ, 33%, 40% ಇದ್ದಾರೆ. ಇನ್ನು ಅವ್ರು ಬಂದು ಮತ್ತೆ ಹೆಚ್ಚಾದರೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಆಂತರಿಕವಾಗಿ ಹೆಚ್ಚಿನ ದಂಗೆಗಳು ಶುರುವಾಗ್ತವ. ಈ ಕಡೆ ಕೇರಳದಲ್ಲಿ ಕೂಡ ಭಾಳಷ್ಟು ಬಾರಿ ಪ್ರತಿಭಟನೆಗಳು, CAA NRC ಪ್ರತಿಭಟನೆ ಆದಾಗ ಹೆಚ್ಚಿನ ಗಲಭೆಗಳ ರೀತಿ, ದಂಗೆಗಳ ರೀತಿ, ಅದಕ್ಕೆ ಪಕ್ಕದಲ್ಲೇ ಇರುವಂಥ ಮಂಗಳೂರಿನಲ್ಲಿ ಹೆಚ್ಚಾಯಿತು. ಅಂದರೆ ಇವೆಲ್ಲ ಕೂಡ ಒಂದು ಇಂಟರ್ನ್ಯಾಷನಲ್ ಕಾನ್ಸ್ಪೈರಸಿ ನಡೀತಾ ಇದೆ, ಇಲ್ಲಿ ಅಂತಾರಾಷ್ಟ್ರೀಯ ಪಿತೂರಿ ಇದೆ. ಇಲ್ಲಿ ಚೀನಾ, ಅಮೆರಿಕಾ, ಪಾಕಿಸ್ತಾನದಂಥ ರಾಷ್ಟ್ರಗಳು ಭಾರತದ ಒಳಗೆ ದಂಗೆಯನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಹಂಚಿಕೊಂಡಿದ್ದರು ಕೆಲವರು. ಅದು ಪಾಕಿಸ್ತಾನ ಆಯಿತು, ಅಫ್ಘಾನಿಸ್ತಾನ ಆಯಿತು, ಶ್ರೀಲಂಕಾ ಆಯಿತು, ಬಾಂಗ್ಲಾದೇಶ ಆಯಿತು, ಇನ್ನೇನಿದ್ರು ಭಾರತ ಅಂತ. ಅಂದರೆ ಭಾರತಕ್ಕೆ ಕೂಡ ಆತಂಕ ಇದೆ. ಭಾರತದಲ್ಲಿ ಆಂತರಿಕ ಸಂಘರ್ಷ ಹೆಚ್ಚಾಗುತ್ತೆ. ಭಾರತ ಈಗಾಗಲೇ ಮಣಿಪುರದಲ್ಲಾದಂಥ ಸಂಘರ್ಷಕ್ಕೆ ಭಾಳಷ್ಟು ಬೆಲೆಯನ್ನು ತೆತ್ತಿದೆ. ನರೇಂದ್ರ ಮೋದಿ ಸರ್ಕಾರ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿದೆ ಮಣಿಪುರದಲ್ಲಾಗಿದ್ದಕ್ಕೆ. ಅದಾದ ನಂತರ ಸಣ್ಣ ಪುಟ್ಟ ದಂಗೆಗಳನ್ನು ಹೇಗೋ ನಿಯಂತ್ರಣ ಮಾಡ್ತಾ ಇದೆ. ಆದರೆ ಇದೇ ಪಶ್ಚಿಮ ಬಂಗಾಳ ಭಾಗದಲ್ಲೇ ಭಾಳಷ್ಟು ಗಲಭೆಗಳಾಗುವಂಥದ್ದು, ಆ ಒಂದು ಭಾಗದಲ್ಲಿ ಭಾಳಷ್ಟು ಪ್ರತಿಭಟನೆಗಳಾಗುತ್ತೆ. ಸಂದೇಶ್ ಖಾಲಿಯಲ್ಲಿ ಆದಂಥ ಘಟನೆಗೆ ಅಲ್ಲೊಂದು ಆಂತರಿಕ ಸಂಘರ್ಷನೇ ಶುರುವಾಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಭಾಳ ಬಾರಿ ಲಾ ಆ್ಯಂಡ್ ಆರ್ಡರ್ ಕೈ ಕೊಡ್ತಾ ಇರುತ್ತೆ. ಈ ಚುನಾವಣೆಗಳನ್ನು ಮಾಡುವಾಗ 6-7 ಹಂತಗಳಲ್ಲಿ ಚುನಾವಣೆ ಮಾಡ್ತಾರೆ, ಬಿಹಾರ ಹಾಗೆ ಪಶ್ಚಿಮ ಬಂಗಾಳದಲ್ಲೆಲ್ಲ. ಅಲ್ಲಿ ಇದು ಬಾಂಗ್ಲಾದೇಶಕ್ಕೆ ಹತ್ತಿರ ಆಗಿರುವಂಥ ಭಾಗಗಳು. ಇಲ್ಲಿ ಭಾರತ ಬಹಳ ದೊಡ್ಡ ತುಂಬ ಕೇರ್ಫುಲ್ ಆಗಿರಬೇಕಾದಂಥ ಪರಿಸ್ಥಿತಿಯಲ್ಲಿದೆ. ಎಲ್ಲೆಲ್ಲೆಲ್ಲ ಭಾರತ ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಈಗ ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ಅಲ್ಲಲ್ಲಿ ನಿಧಾನಕ್ಕೆ ಗಲಭೆಗಳು ಶುರುವಾಗಿವೆ. ಮಣಿಪುರದ ನಂತರ ಇದು ಪಶ್ಚಿಮ ಬಂಗಾಳ ಆಯಿತು. ಬೇರೆ ಬೇರೆ ಕಡೆಗಳಲ್ಲಿ ಸಂದರ್ಭಗಳಲ್ಲಿ ಗಣೇಶೋತ್ಸವ ಸಂದರ್ಭಗಳಲ್ಲಿ ಘರ್ಷಣೆಗಳಾಗುತ್ತೆ. ಬೇರೆ ಸಂದರ್ಭಗಳಲ್ಲಿ ದುರ್ಗಾ ಪೂಜೆ, ಕಾಳಿ ಪೂಜೆ ಸಂದರ್ಭಗಳಲ್ಲಿ ಘರ್ಷಣೆಗಳಾಗ್ತವೆ. ಇದೆಲ್ಲವನ್ನು ಕೂಡ ಸಮರ್ಥವಾಗಿ ನಿಭಾಯಿಸಬೇಕಿದೆ. ಇಲ್ಲ ಅಂತ ಹೇಳಿದರೆ ಭಾರತ ಕೂಡ ಹೊತ್ತಿ ಉರಿಯೋದ್ರಲ್ಲಿ ಅನುಮಾನ ಇಲ್ಲ. ಭಾರತ ಕೂಡ ಬಾಂಗ್ಲಾದೇಶದ ರೀತಿಯ ಪರಿಸ್ಥಿತಿಯನ್ನು ಅಸ್ಥಿರತೆ, ರಾಜಕೀಯ ಅಸ್ಥಿರತೆ, ಸೇನೆಯ ಮಧ್ಯಪ್ರವೇಶ ಇದೆಲ್ಲ ಭಾರತದಲ್ಲಿ ಆಗಿಲ್ಲ, ಅದು ಆಗೋದು ಇಲ್ಲ. ಅಷ್ಟರ ಮಟ್ಟಿಗೆ ಭಾರತ ಸದೃಢವಾಗಿದೆ. ಇಲ್ಲಿನ ಜನ ಸೆನ್ಸಿಬಲ್, ಇಲ್ಲಿನ ಜನ ದಂಗೆ ಹೇಳೋದಿಲ್ಲ, ಇಲ್ಲಿನ ಜನ ಯಾವುದೇ ರೀತಿಯಲ್ಲಿ ದೊಡ್ಡ ಗಲಭೆಗಳನ್ನು ಸೃಷ್ಟಿ ಮಾಡೋದಿಲ್ಲ. ಒಂದೊಂದು ಪ್ರದೇಶದಲ್ಲಿ ಸಣ್ಣ ಸಣ್ಣ ಗಲಭೆ ದಂಗೆಗಳಾಗ್ಬೋದು, ಅದನ್ನು ಸರ್ಕಾರ ಕಂಟ್ರೋಲಿಗೆ ತರುತ್ತೆ. ಆದರೆ ಇಡೀ ದೇಶದಲ್ಲೇ ಈ ಪರಿಸ್ಥಿತಿ ಉಂಟಾಗೋದಕ್ಕೆ ಈಗಾಗಲೇ ಚೈನಾದಂಥ ರಾಷ್ಟ್ರ, ಅಮೆರಿಕಾದಲ್ಲಿ ಒಂದಷ್ಟು ಜನ, ಯುರೋಪಿಯನ್ ಕಾನ್ಸ್ಪೈರಸಿ ಏನಿದೆ, ಅವರ ಪಿತೂರಿ ಏನಿದೆ, ಇದು ಭಾರತದ ಮೇಲೆ ನಿಧಾನಕ್ಕೆ, ಭಾರತ ಆರ್ಥಿಕವಾಗಿ ತುಂಬ ಮುಂದುವರಿತಾ ಇದೆ, ಭಾರತ ತುಂಬ ಸ್ಟ್ರಾಂಗ್ ಆಗಿದೆ, ಅದನ್ನು ಹೇಗಾದರೂ ಮಾಡಿ ಬೀಳಿಸಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದಕ್ಕೆ ಮೋದಿ ಸರ್ಕಾರ ಮತ್ತಷ್ಟು ಅಲರ್ಟ್ ಆಗುತ್ತಾ, ಇಲ್ಲ ಭಾರತ ಕೂಡ ಅಕ್ಕಪಕ್ಕದ ಈಗಾಗಲೇ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ತಾಲಿಬಾನ್ ಕೈಯಲ್ಲಿ ಅಧಿಕಾರ ಇದೆ. ಪಾಕಿಸ್ತಾನದಲ್ಲಿ ಕ್ಷಿಪ್ರ ಕ್ರಾಂತಿಯಾಗಿ ಅಲ್ಲಿ ಬದಲಾಗಿ ಹೋಯಿತು ಎಲ್ಲವೂ ಕೂಡ. ಈ ರೀತಿ ಭಾರತ ಈ ಪರಿಸ್ಥಿತಿಗೆ ಬರಬಾರದು ಅಂತ ಜನ ಕೇಳ್ಕೊಳ್ಳುವ ಪರಿಸ್ಥಿತಿ ಇದೆ. ಆದರೆ ಈ ಸ್ವಲ್ಪ ಎಡವಿದ್ರೂ ಕೂಡ ಭಾರತ ಕೂಡ ದೊಡ್ಡ ದೊಡ್ಡ ಆಂತರಿಕ ಗಲಭೆಗಳನ್ನು, ದಂಗೆಗಳನ್ನು ನೋಡೋದು ಅನುಮಾನ ಇಲ್ಲ ಅನಿಸ್ತಾ ಇದೆ.